ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಪಾನ್ವಿ ಲಾಗ್ಸ್. ನಾವು ದಾವಣಗೆರೆ ಟು ಮೈಸೂರು ಟ್ರಾವೆಲ್ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬನ ಮೈಸೂರಲ್ಲೇ ಸೆಲೆಬ್ರೇಟ್ ಮಾಡೋಣ ಈ ಸಲ ಅಂತ ಹೇಳಿಬಿಟ್ಟು. ಸೊ ಯಾವ ಫೆಸ್ಟಿವಲ್ ದಿನ ರಜಾ ಇತ್ತು, ಆ ಕಡೆ ಈ ಕಡೆ ನಾವು ರಜಾ ಹಾಕಿ ಹೊರಟ್ವಿ. ಆಲ್ಮೋಸ್ಟ್ 3-4 ಡೇಸ್ ರಜಾ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಹಬ್ಬದ ದಿನ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ಅರ್ಲಿ ಮಾರ್ನಿಂಗ್ ವಿತಿನ್ 5:30 ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತಾರಲ್ಲ, ಸೊ ಅದೇ ಟೈಮಲ್ಲಿ ಅಂದ್ಕೊಂಡ ಥರನೇ ಪೂಜೆ ಮಾಡಿದ್ವಿ. ಆಮೇಲೆ ನನ್ನ ಮಕ್ಕಳನ್ನೆಲ್ಲ ನೀಟಾಗಿ ಫ್ರೆಶ್ ಅಪ್ ಮಾಡಿದ್ವಿ. ನನ್ನ ಮಗಳು ಆ್ಯಕ್ಚುಲಿ ಚಿಕ್ಕವಳು, ಸ್ವಲ್ಪ ಅವಾಗವಾಗ ಎದ್ದೇಳೋದು ಆ ಥರ ಮಾಡ್ತಿದ್ಲು. ಫೈನಲಿ ಅವಳನ್ನು ಫ್ರೆಶ್ ಅಪ್ ಮಾಡಿ ದೇವ್ರನ್ನೆಲ್ಲ ಪೂಜೆ ಮಾಡಿ ಮತ್ತೆ ಇನ್ನೊಂದು ಸಲ 7 o'clock ಆ ಟೈಮಲ್ಲಿ ಪೂಜೆ ಮಾಡಿದ್ವಿ. ಸೊ ಆಮೇಲೆ ನನ್ನ ಮಕ್ಕಳು ಇಬ್ಬರೂ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ನನ್ನದು ಚಿಕ್ಕ ಮಗಳದ್ದು ನಾಮಕರಣದ್ದು ಡ್ರೆಸ್ಸು, ಅವರಿಬ್ರಿಗೂ ಹಾಕಿರೋಂತಹದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ. ನನ್ನ ದೊಡ್ಡ ಮಗಳಿಗೆ ಈ ಸಲ ಹೇರ್ ಸ್ವಲ್ಪ ಶಾರ್ಟ್ ಆಗಿದೆ, ಅದರಿಂದ ಟ್ರೆಡಿಷನಲ್ ವೇರ್ ಯೂಶ್ವಲಿ ಶಾರ್ಟ್ ಇದ್ದರೆ ಅಷ್ಟಕ್ಕಷ್ಟೇ ಅನ್ನೋ ಥರ ಇದೆ. ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಲಾಂಗ್ ಹೇರ್ ಇದ್ದರೆ. ಸೊ ಇದೆಲ್ಲ ಆದಮೇಲೆ ಹಬ್ಬದ ದಿನವೇ ಒಳ್ಳೆ ದಿನ ಅಂತ ಹೇಳಿಬಿಟ್ಟು ಹೊಸ್ಲು ನಿಲ್ಲಿಸೋದು ಇತ್ತು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಬಂದ್ವಿ. ಹೊಸ್ಲೆಲ್ಲ ನಿಲ್ಲಿಸ್ಬಿಟ್ಟು ನೀಟಾಗಿ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಸಿಂಪಲಾಗೇ ಮಾಡಿದ್ವಿ, ಮೀನ್ಸ್ ನಮ್ಮ ಮನೆಯವರೇ ಅಂತ ಹೇಳಿಬಿಟ್ಟು. ಇದಾದಮೇಲೆ ಅದ್ರ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇತ್ತಲ್ಲ, ಸೊ ಅದು ಶ್ರಾವಣದ್ದು ನಮ್ಮದು ಮನೆ ದೇವರು. ಆ್ಯಕ್ಚುಲಿ ಕೆಂಗಾಲಲ್ಲಿ ಮುಡಿ ಕೊಡೋಣ. ಈ ಪಾಪುಣಿಗೂ ಆಲ್ಮೋಸ್ಟು 8 months ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಶ್ರಾವಣದ ಶನಿವಾರ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಫೈನಲಿ ಆ ಪ್ರೋಗ್ರಾಮ್ ಕೂಡ ನೀಟಾಗಿ ಮುಗೀತು. ಸ್ವಲ್ಪ ರಶ್ ಇತ್ತು, ಶ್ರಾವಣ ಶನಿವಾರ ಎಲ್ಲ ಕಡೆ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ರಾಖಿ ಹಬ್ಬ ಇನ್ನೂ ಸ್ವಲ್ಪ ಮುಂದಿನ ಮಂತ್ ಇದೆ. ಬಟ್ ನಾವು ನೆಕ್ಸ್ಟ್ ಮೈಸೂರಿಗೆ ಸದ್ಯಕ್ಕೆ ರಕ್ಷಾಬಂಧನ ದಿನ ಬರಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ನಮ್ಮ ಅಕ್ಕನ ಮಗನಿಗೆ ನನ್ನ ಇಬ್ಬರು ಮಕ್ಕಳ ಕೈಲಿಂದನೂ ರಾಖಿ ಕಟ್ಸೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ನನ್ನ ಮಗಳು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ಲು ಚಿಕ್ಕವಳು, ಅದಕ್ಕೆ ನೆಕ್ಸ್ಟ್ ಟೈಮ್ ಕಟ್ಸೋಣ ಅಂದ್ಬಿಟ್ಟು ದೊಡ್ಡವಳ ಹತ್ರನೇ ಕಟ್ಸಿ ಹಾಗೆ ಅಲ್ಲೇ ರಕ್ಷಾಬಂಧನ ಕೂಡ ಸೆಲೆಬ್ರೇಟ್ ಮಾಡಿ ಫುಲ್ ಎಲ್ಲ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಬಂದ್ವಿ. ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದಿರೋದ್ರಿಂದ ಜಾಸ್ತಿ ಟೈಮ್ಸ್ ಕೊಡೋಕ್ಕೂ ಆಗಲಿಲ್ಲ. ಇಲ್ಲಾಂದರೆ ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಆಟ ಆಡ್ಕೊಂಡು ಬರ್ತಿದ್ರು. ನಾವು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಮತ್ತು ನನ್ನ ಮಗಳೂ ಸ್ವಲ್ಪ ಚಿಕ್ಕವಳು ಕಿರಿಕಿರಿ ಮಾಡ್ತಿದ್ಲು. ಹೊಸ ಜಾಗ ಎಲ್ಲ ನೋಡಿಕೊಂಡು ನಾವು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಆಲ್ಮೋಸ್ಟು ಇದ್ದಂತಹದ್ದು ಟೈಮಲ್ಲೆಲ್ಲ ಸ್ವಲ್ಪ ಅವಳನ್ನ ಆರಾಮಾಗಿ ಮಾಡಿ ಸಮಾಧಾನ ಎಲ್ಲ ಮಾಡಿ ಆರಾಮಾಗಿ ಬಂದ್ವಿ. ಅವನಿಗೂ ಫುಲ್ ಖುಷಿ ಆಯಿತು. ರಾಖಿ ಎಲ್ಲ ಕಟ್ಟಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವನಿಗೆ. ನಾವು ಸಡನ್ನಾಗಿ ಅನ್ಪ್ಲ್ಯಾನ್ಡ್ ಆ್ಯಕ್ಚುಲಿ ರಾಖಿ ತೊಗೊಂಡು ಹೋಗಿದ್ದು. ಸೊ ರಾಖಿ ಎಲ್ಲ ಕಟ್ಟಿ ಸ್ವೀಟ್ಸ್ ಎಲ್ಲ ತಿನ್ನಿಸಿ ವಾಪಸ್ಸು ಮನೆಗೆ ಬಂದ್ವಿ. ಅದ್ರ ನೆಕ್ಸ್ಟ್ ಡೇ ನಾವು ಬ್ಯಾಕ್ ಟು ದಾವಣಗೆರೆ ಟ್ರಾವೆಲ್ ಮಾಡಬೇಕಾಗಿತ್ತು. ಇಷ್ಟು